ಏನಪ್ಪ ರಾಮು, ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದೆಯಾ? ಇದು ನಿನ್ನ ಕೆಲಸ ಅಲ್ವಲ್ಲ? ಕೆಲವು ಸಲ ನಮ್ದಲ್ದೇ ಇರೋ ಕೆಲಸನೂ ನಾವು ಮಾಡಬೇಕಾಗತ್ತಲ್ಲ. ದೇವ್ರ ಪೂಜೆ ದೇವ್ರ ಕೆಲಸ ಯಾರು ಬೇಕಾದರೂ ಮಾಡ್ಬೋದಲ್ವಾ? ಅಲ್ಲ, ನೀನು ದೇವ್ರ ಮನೆ ಕ್ಲೀನ್ ಮಾಡ್ತಿರೋ ಸ್ಟೈಲ್ ನೋಡಿದ್ರೆ ದೇವ್ರಿಗೆ ನಮ್ಮ ಮಸ್ಕ ಹೊಡಿತೀರ ಆಗಿದೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಏನಾದರೂ ತಪ್ಪು ಮಾಡೇ ಮಾಡ್ತಾನೆ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಇರಲೇಬೇಕಲ್ಲ. ಅಂಥ ಮಾಡಬಾರ್ದು ತಪ್ಪೇನೋ ಮಾಡಿದೆ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ. ನನ್ನ ಪಾಪ ನಂದು, ಪ್ರಾಯಶ್ಚಿತ್ತನೂ ನಂದೇ. ಈ ಮನೇಲಿ ಒಬ್ಬೊಬ್ರು ಒಂದೊಂದು ಥರ, ಯಾರು ಯಾವಾಗ ಹೆಂಗಿರ್ತಾರೆ ಏನೂ ಗೊತ್ತಾಗಲ್ಲ. ಒಂದೊಂದ್ಸಲ ನನಗೆ ತಲೆ ಕೆಟ್ಟೋಗುತ್ತೆ. ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ನೀವು ಆರಾಮಾಗೇ ಇರಿ. ಅಕಸ್ಮಾತ್ ನೀವು ನನ್ನ ಹಾಗೆ ತಪ್ಪು ಮಾಡಿದರೆ ಪಶ್ಚಾತ್ತಾಪ ಪಟ್ಕೊಂಡು ನನ್ನ ಹಾಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಮಾಡಬಾರದು ತಪ್ಪು ನೀನೇನು ಮಾಡಿದ್ಯಾ ರಾಮು? ನಿನ್ನನ್ನೇ ಕೇಳ್ತಾ ಇರೋದು. ಅಂಥ ಮಾಡಬಾರದು ತಪ್ಪು ಏನು ಮಾಡಿದ್ಯಾ ಅಂತ. ಅಮ್ಮ, ಏನಿಲ್ಲ ಅಮ್ಮ, ಈ ಮನೇಲಿ ಎಲ್ಲ ಕೆಲಸನೂ ಚಿನ್ನು ಒಬ್ಬಳೇ ಮಾಡ್ತಾಳಲ್ವಾ. ಅವಳು ಬಂದಾಗ್ಲಿಂದ ಅಡುಗೆ ಮನೇಲಿ ನನಗೇನು ಕೆಲಸ ಇಲ್ಲ. ಅದಕ್ಕೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಈ ನಿನ್ನ ಕಣಿ ಕಾರಣ ಎಲ್ಲದನ್ನು ಯಾವುದಾದ್ರೂ ಗೂಬೆಗಳಿಗೆ ಹೋಗಿ ಹೇಳು, ನನ್ನ ಹತ್ರ ಅಲ್ಲ. ದೃಷ್ಟಿಸಿ ನೋಡ್ತಾ ಇದ್ದ ಕಣ್ಣು ತಲೆ ತಗ್ಸಿ ಬಲಗಡೆ ಮೂಲೆಗೆ ಸರಿತು ಅಂದ್ರೆ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ. ಅಮ್ಮ, ಅದು ನೀವು ಮನುಷ್ಯನ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಕಣ್ಣಿನ ಚಲನೆ ನೋಡಿ ಮನುಷ್ಯನ ಯೋಗ್ಯತೆ ತಿಳಿತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮಂಥವ್ರ ಎದುರುಗಡೆ ನಮ್ಮಂಥವ್ರು ತುಂಬ ಹೊತ್ತು ನಿಂತಿರೋದೇ ಮಹಾಪರಾಧ. ನಾನಿನ್ನು ಬರ್ತೀನಿ. ಈ ಪಶ್ಚಾತ್ತಾಪದ ಪಾಪಿನ ಅದೇನು ಪ್ರಶ್ನೆ ಕೇಳಬೇಕು ನೀವೇ ಕೇಳಿ. ನಾನು ನಿನ್ನ ಗಮನಿಸ್ತಾನೆ ಇದ್ದೀನಿ ರಾಮು. ಇತ್ತೀಚೆಗೆ ನೀನು ತುಂಬಾ ಬದಲಾಗಿದ್ಯಾ. ತಿಕ್ಕಲಾಗಿ ಆಡ್ತೀಯ. ಈಗೊಂದಿಷ್ಟು ದಿನದ ಕೆಳಗೆ ಚಂದು ಹೀಗೆ ಆಡ್ತಿದ್ದ. ಅವನ ರೋಗ ಇವಾಗ ನಿನಗೆ ತಗಲ್ಕೊಂಡಿದೆ. ಏನಾಗಿದೆ ನಿನ್ಗೆ? ಅಮ್ಮ, ಒಲೆ ಮೇಲೆ ಸಾರು ಬಿಸಿಗಿಟ್ಟಿದೆ, ಒಂದು ನಿಮಿಷ ಬರ್ತೀನಿ. ನಿಂತ್ಕೋ ರಾಮು. ನಾನು ಸ್ಟವ್ ಆಫ್ ಮಾಡಿ ಬಂದಿದ್ದೀನಿ. ಚಂದು ತಪ್ಪು ಮಾಡಿದಾಗ ಹೀಗೆ ಸುಳ್ಳು ಹೇಳ್ಕೊಂಡು ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಇವಾಗ ನೀನ್ ಹಾಗೆ ಮಾಡ್ತಾ ಇದೀಯ. ಯಾಕೆ ರಾಮು, ಏನಾಗಿದೆ ಮಗನೇ? ಅಮ್ಮ, ನಿನ್ನೆದುರುಗಡೆ ಸುಳ್ಳು ಹೇಳಕ್ ಆಗ್ತಿಲ್ಲ ಅಮ್ಮ. ಅದಕ್ಕೆ ನನಗೆ ತಿಳಿದ ಹಾಗೆ ನಿನ್ಗೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಅಣ್ಣ ಸೋದರ ಮಾವ ಅಂತ ಹೇಳ್ತಾ ಇದೀಯಾ? ನನಗೆ ಎಲ್ಲ ಅವ್ರೆ, ಎಲ್ಲರೂ ಇದ್ದಾರೆ. ಆದ್ರೆ ನನ್ನ ಜೊತೆಯಾಗಿ ಯಾರೂ ಇಲ್ಲ. ನೀನು ಏನ್ ಹೇಳ್ತಿದ್ಯ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಚಿನ್ನು. ಸರಿಯಾಗಿ ಬಿಡ್ಸೇಳ್ತೀಯಾ? ನನಗೆ ಎಲ್ಲ ಇದ್ದಾರೆ, ಅಣ್ಣ ಅವ್ವ ಎಲ್ಲರೂ. ಆದ್ರೆ ಯಾರೂ ಇಲ್ಲ. ಅವ್ವ ಅಂದ್ರೆ ನನ್ನ ಹೆತ್ತವ್ವ ಅಲ್ಲ. ಎಲ್ಲ ಚೆನ್ನಾಗೇ ಇತ್ತು. ಇಡೀ ಊರಿಗೂರೇ ನನ್ನನ್ನು ಇಷ್ಟಪಡ್ತಿತ್ತು. ಒಂದಿನ ನಮ್ಮವ್ವ ಅವ್ರ ತಮ್ಮನಿಗೆ ಕೊಟ್ಟು ಲಗ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮಾವ ಅಂದ್ರೆ? ಅದೇ ಆಗ್ಲೇ ಸಿಕ್ಕಿದ್ರಲ್ಲ, ನನಗೆ ಬೈತಾ ಇದ್ರಲ್ಲ, ಅವರೇಯ. ಅವ್ರಿಗೆ ಈಗಾಗಲೇ ಸಾಯೋ ವಯಸ್ಸಾಗಿದೆ, ಅವ್ರ ಜೊತೆ ನಿನ್ ಮದ್ವೆನಾ? ಹೌದು. ಯಾವುದೋ ಹುಡುಗನ ಫೋಟೋ ತೋರಿಸಿ ಊರವ್ರಿಗೆಲ್ಲ ಒಪ್ಪಿಸಿ ನನಗೆ ಲಗ್ನ ಮಾಡಬೇಕು ಅಂತಿದ್ರು. ನನ್ನ ಅದೃಷ್ಟನೋ ದುರಾದೃಷ್ಟನೋ ನನಗೆ ಗೊತ್ತಿಲ್ಲ. ಯಾವ ಹುಡುಗ ಬರಬಾರ್ದು ಅಂದ್ಕೊಂಡಿದ್ರು ಆ ಹುಡುಗನೇ ಲಗ್ನದ ಮನೆಗೆ ಬಂದ್ಬಿಡ್ಬೇಕಾ? ಪಾಪ ಅವ್ರಿಗೂ ಏನೂ ಗೊತ್ತಿರಲಿಲ್ಲ. ತಾತಮ್ಮನಿಗೆ ನನ್ನನ್ನು ಸೋದರ ಮಾವು ಕೊಟ್ಟು ಲಗ್ನ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಆ ಹುಡುಗನ ಕೈಕಾಲು ಹಿಡ್ದು ಒಪ್ಪಿಸಿ ತಾಳಿ ಕಟ್ಟಿಸಿ ನನಗೆ ಆಶೀರ್ವಾದ ಮಾಡಿದ್ಲು.
ಏನಾಗ್ತಾ ಇದೆ ಅಂತ ಗೊತ್ತಾಗಕ್ ಮೊದಲೇ ನನ್ನ ಲಗ್ನ ಆಗೇ ಹೋಗಿತ್ತು. ಲಗ್ನ ಆಗಿದ್ದಿನೇ ನನಗೆ ಗೊತ್ತಾಯ್ತು ನನಗೆ ತಾಳಿ ಕಟ್ಟಿದ ಹುಡುಗ ಬೇರೆ ಯಾರನ್ನೋ ಪ್ರೀತಿ ಮಾಡ್ತಾವನೆ ಅಂತ. ನನ್ನನ್ನು ಕಾಪಾಡ್ದವ್ರ ಜೀವನ ನನ್ನಿಂದ ಹಾಳಾಗಬಾರ್ದು ಅಂತ ನಾನೇ ಅವರಿಂದ ದೂರ ಆಗ್ಬಿಟ್ಟೆ. ದಿಕ್ಕು ದಾರಿ ಇಲ್ಲದ ನನಗೆ ಶ್ರುತಿ ಅಕ್ಕ ಸಿಕ್ಕಿದ್ಲು. ಶ್ರುತಿ ಅಕ್ಕ ಮಾತ್ರ ಅಲ್ಲ, ಅವ್ವ, ರಾಮಣ್ಣ, ಚಿಕ್ಕಿ ಅಕ್ಕ ಎಲ್ಲರೂ ಸಿಕ್ಕಿದ್ರು. ನೀವು ಸಿಕ್ಕಿದ್ರಿ. ಇದು ನನ್ನ ಕತೆ. ನಾನು ಯಾರಿಗೂ ಕೇಟ್ ಬಯಸ್ದವಳಲ್ಲ. ಆದರೂ ಈಗಲೂ ನಮ್ಮಣ್ಣ ಮಾವ ಇಬ್ರು ನನ್ನ ಮ್ಯಾಗ ದ್ವೇಷ ಸಾಧಿಸ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ತಾತಮ್ಮ ಇತ್ತು, ಯಾವಾಗಲೂ ನನ್ನನ್ನು ಬೇಡ ಬೇಡ ಅಂದ್ರು. ನನ್ನನ್ನು ಬಿಟ್ಟು ಹೊಂಟೆ ಹೋಯ್ತು. ಎಷ್ಟೋ ಕಿತ ಸತ್ತೋಗುವ ಅನ್ಕೊಂಡೆ. ಆದ್ರೆ ತಾತಮ್ಮ ಹೇಳ್ತಿತ್ತು, ಮನುಷ್ಯ ಅಂತ ಹುಟ್ಟಿದ ಮ್ಯಾಕೆ ಎಷ್ಟೇ ಕಷ್ಟ ಬಂದರೂ ತಾಳ್ಕೋಬೇಕು, ದ್ಯಾವ್ರ ಕೊಟ್ಟು ಜೀವ ಸಾಯ್ಬಾರ್ದು ಅಂತ. ತಾತಮ್ಮ ಹೇಳೋದೇ ಅಲ್ವಾ, ಅದಕ್ಕೆ ಇನ್ನೂ ಬದುಕಿವ್ನಿ. ರಾಮು, ಅಮ್ಮ, ಅಮ್ಮ, ನೀವು ಯಾಕೆ ಓಡಾಡ್ತಾ ಇದ್ದೀರಿ? ಜಾಸ್ತಿ ಆಯಾಸ ಮಾಡ್ಕೊಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ನೀವು ನಿಮ್ಮ ರೂಮಲ್ಲಿರಿ, ನಿಮ್ಗೇನು ಬೇಕೋ ನಾನು ತಂದ್ಕೊಡ್ತೀನಿ. ನನಗೇನು ಬೇಕಾಗಿಲ್ಲ ರಾಮು. ನನಗೆ ಒಂದು ನಿಜ ಗೊತ್ತಾಗಬೇಕು. ಅದು ಗೊತ್ತಾಗೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನಾನು ಪ್ರಶ್ನೆ ಕೇಳಕ್ ಮೊದಲೇ ನೀನೇ ನಿಜ ಹೇಳ್ಬಿಡು. ಅಮ್ಮ, ನೀವೇನು ಕೇಳ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ. ಬಾಯ್ ತುಂಬಾ ಅಮ್ಮ ಅಂತ ಕರಿತೀಯ, ಅಮ್ಮನ ಹತ್ರನೇ ಸುಳ್ಳು ಹೇಳ್ತೀಯ. ನಾಚಿಕೆ ಆಗಲ್ಲ ನಿನಗೆ? ಆ ಕೆಲಸ ಮಾಡೋ ನಾಟಕನ ನಿಲ್ಸು ರಾಮು. ಮೊದಲು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ, ನಿಮ್ಮ ಪ್ರಶ್ನೆನೇ ನನಗೆ ಅರ್ಥ ಆಗ್ತಿಲ್ಲ. ಇನ್ನು ಉತ್ತರ ಹೇಗಮ್ಮ ಹೇಳಿ? ಸರಿ, ನೇರವಾಗೇ ಕೇಳ್ತೀನಿ. ಚಿನ್ನುನ ಸ್ಟೋರ್ ರೂಮಲ್ಲಿ ಯಾಕೆ ಕೂಡ ಹಾಕ್ದೆ? ಯಾಕೆ? ಯಾಕೆ ರಾಮು? ಆ ಹುಡುಗಿ ನಿನ್ನನ್ನ ರಾಮು ಅಣ್ಣ ರಾಮು ಅಣ್ಣ ಅಂತ ಬಾಯಿ ತುಂಬಾ ಕರೀತಾಳೆ. ಅಂಥ ಅಮಾಯಕ ಹುಡುಗಿ ಅವಳು. ನೀನು ನನ್ನ ಅಮ್ಮ ಅಮ್ಮ ಅಂತ ಕರಿತೀಯಲ್ಲ, ಹಾಗೆ ಅವಳು ನಿನ್ನ ಅಣ್ಣ ಅಣ್ಣ ಅಂತ ಕರೀತಾಳೆ. ಅಂತ ಹುಡುಗಿನ ಸ್ಟೋರ್ ರೂಮಲ್ಲಿ ಯಾಕೆ ಕೂಡ ಹಾಕ್ದೆ? ಅಮ್ಮ, ಅದು ಮುಚ್ಚು ಬಾಯಿ. ಇಲ್ಲದ ಕಾರಣಗಳನ್ನ ಕೊಡಬೇಡ ನೀನು. ನೀನು ಇಷ್ಟು ಕೆಟ್ಟ ರೀತಿಯಲ್ಲಿ ವರ್ತಿಸ್ತೀಯ ಅನ್ನೋ ಕನಿಷ್ಠ ಕಲ್ಪನೆನೂ ನನಗಿರ್ಲಿಲ್ಲ ರಾಮು. ಸರಿಯಾಗಿ ಕೇಳಿಸ್ಕೊ. ಚಿನ್ನು ನನ್ನ ಮಗಳು. ಅವಳಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವಳನ್ನ ನೋಡ್ಕೋತೀನಿ ಅಂತ ನನ್ನ ಸೊಸೆಗೆ, ಅಂದ್ರೆ ಚಿನ್ನು ಅಕ್ಕಂಗೆ ನಾನು ಭಾಷೆ ಕೊಟ್ಟಿದ್ದೀನಿ. ಅದನ್ನ ನಡೆಸ್ಕೊಳ್ಳೋ ಜವಾಬ್ದಾರಿನೂ ನಂದೆ. ಜೋಪಾನವಾಗಿರು. ಇನ್ನು ಒಂದೇ ಸಲ ಇಂಥ ತಪ್ಪು ನಡೆದ್ರು ನಾನು ಕ್ಷಮಿಸೋದಿಲ್ಲ. ಅಮ್ಮ ಅಂತ ಕರಿತ್ಯ, ಮಗ ಅಂತ ತಿಳ್ಕೊಂಡು ನಿನ್ನನ್ನು ಕ್ಷಮಿಸ್ತೀನಿ. ಕಾರಣ ಕೂಡ ನಾನು ಕೇಳೋದಿಲ್ಲ.
ನೀನ್ ಕಾರಣ ಕೇಳಿದ್ರು, ನನಗೆ ಕಾರಣ ಗೊತ್ತಿದ್ರು ಅದನ್ನ ಹೇಳೋ ಸ್ಥಿತಿಲಿ ನಾನಿಲ್ಲ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸಮ್ಮ, ಕ್ಷಮಿಸು. ಮಂಗಿ ಮಂಗಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಇವಳು ಅಂತವಳೆ. ನನ್ನ ಮಗಳಿಗೂ ಗಂಡನ್ಗೂ ಕಣ್ಣಂಗ್ ಮೆಣ್ಣೆರ್ಚಿ ಪಾರ್ಕಲ್ಲಿ ಯಾವನ್ ಜೊತೆನೋ ಚಕ್ಕಂದ ಆಡ್ತಿದ್ದಾಳೆ. ಎಲ್ರೂ ಸೇರಿ ನನ್ನನ್ನು ಕೆಟ್ಟೋಳ್ ಮಾಡ್ತಾರೆ. ಆದ್ರೆ ನಿಜ ಏನು ಅಂತ ನನಗ್ ಮಾತ್ರ ನೀವ್ ಕೇಳಿದ್ರಿ ಅಂತ ನಾನೆಲ್ಲ ಹೇಳ್ಬಿಟ್ಟೆ. ಅಷ್ಟಿಷ್ಟಪಡೋ ಅಕ್ಕ, ರಾಮಣ್ಣ, ಅವ್ವ ಎಷ್ಟೇ ಕೇಳಿದ್ರು ನಾನು ಏನೂ ಹೇಳಲಿಲ್ಲ. ನಿಂತವ ಯಾಕೆ ಹೇಳ್ದೆ ಅಂತನೂ ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ದಯವಿಟ್ಟು ಇವಾಗ ನಾನು ಹೇಳಿರೋದನ್ನ ಯಾರ ತವನೂ ಹೇಳ್ಬೇಡಿ.